ಕೆಸರು ಗದ್ದೆ ಅಂತಿರೋ ರಸ್ತೆಯಲ್ಲಿ ಶವ ಸಂಸ್ಕಾರ. ಈ ಗ್ರಾಮಸ್ಥರ ಗೋಳು ಕೇಳೋರೇ ಇಲ್ಲ. ಬಾಲಕರ ಕಿರುಕುಳಕ್ಕೆ ಬೇಸತ್ತು ಬಾಲಕಿ ಸೂಸೈಡ್. ಮೂಕಾಂಬಿಕೆ ದರ್ಶನ ಪಡೆದ ತೆಲುಗು ಸ್ಟಾರ್ ನಟ ಹೇಳಿದ್ದೇನು? ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ಚಿರತೆ ಪ್ರತ್ಯಕ್ಷ ಆಗಿದೆ. ಆನೇಕಲ್ ತಾಲೂಕಿನ ಕ್ಯಾಲಸನಹಳ್ಳಿ ಗ್ರಾಮದಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಸಿಸಿಟಿವಿಯಲ್ಲಿ ದೃಶ್ಯ ಸೆರೆಯಾಗಿದೆ. ಮುಂಜಾನೆ 3 ಗಂಟೆ ಸುಮಾರಿಗೆ ಓಡಾಡಿದ್ದು ಸ್ಥಳೀಯ ಜನರು ಮನೆಯಿಂದ ಹೊರಬಾರದೆ ಆತಂಕದಲ್ಲಿದ್ದಾರೆ. ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಇದೊಂದು ಕಡೆಯಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 1.5 ತಿಂಗಳ ಹಿಂದೆ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಚಿರತೆಯೊಂದು ಬಿದ್ದಿದೆ. ಬೆಳ್ತಂಗಡಿಯ ಸವಣಾಲ್ನಲ್ಲಿ ಚಿರತೆ ಸೆರೆ ಸಿಕ್ಕಿದೆ. ಕಳೆದ ಕೆಲ ತಿಂಗಳಿಂದ ಚಿರತೆ ಹಾವಳಿ ಹೆಚ್ಚಾಗಿದ್ದು ಸ್ಥಳೀಯರ ಮನೆಗಳಿಗೆ ನುಗ್ಗಿ ಕೋಳಿ, ಕುರಿ, ಮೇಕೆಗಳನ್ನ ಬಲಿ ಪಡಿತಾ ಇತ್ತು. ಇದರಿಂದ ಇಲ್ಲಿನ ಜನ ತೀರಾ ಆತಂಕಕ್ಕೆ ಒಳಗಾಗಿದ್ರು. ಇಲ್ಲಿನ ಗ್ರಾಮಸ್ಥರ ಮನವಿ ಮೇರೆಗೆ ಬೋನ್ ಇರಿಸಲಾಗಿತ್ತು. ಅದರಂತೆ ಅರಣ್ಯ ಇಲಾಖೆ ಸಿಬ್ಬಂದಿ ಇರಿಸಿದ್ದ ಬೋನಿಗೆ ಚಿರತೆ ಬಿದ್ದಿದೆ. ಸದ್ಯ ಚಿರತೆಯನ್ನು ಸುರಕ್ಷಿತವಾಗಿ ಕಾಡಿಗೆ ಬಿಡಲಾಗಿದೆ. ಇದರಿಂದ ಇಲ್ಲಿನ ಜನರ ಆತಂಕ ದೂರ ಆಗಿದೆ. ಹಾಸನ ಜಿಲ್ಲೆಯ ಜನರಲ್ಲಿ ಆತಂಕ ಮೂಡಿಸಿದ್ದ ಕಾಡಾನೆ ಭೀಮಾ ಮತ್ತೆ ಪ್ರತ್ಯಕ್ಷವಾಗಿದ್ದಾನೆ. ಕೆಲವು ತಿಂಗಳುಗಳ ನಂತರ ಕಾಡಾನೆ ಭೀಮಾ ಕಾಣಿಸಿಕೊಂಡಿದ್ದು ರೈತರ ಜಮೀನಿನಲ್ಲಿ ಅಡ್ಡಾದಿಡ್ಡಿ ಓಡಾಡಿದ್ದು ಮತ್ತಷ್ಟು ಆತಂಕ ಹೆಚ್ಚಿಸಿದ್ದಾನೆ. ಇನ್ನು ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಅಚಗೋಡನಹಳ್ಳಿಯಲ್ಲಿ ಭೀಮಾ ಬೀಡು ಬಿಟ್ಟಿದ್ದಾನೆ ಅಂತ ಇಲ್ಲಿನ ಗ್ರಾಮಸ್ಥರು ಭೀತಿಗೆ ಒಳಗಾಗಿದ್ದಾರೆ. ಈ ಹಿಂದೆ ತಾಲೂಕಿನ ಹಲವು ರೈತರ ಜಮೀನಿಗೆ ದಾಳಿ ಮಾಡಿ ಮೆಕ್ಕೆಜೋಳ, ಕಾಫಿ ಬೆಳೆಯನ್ನು ನಾಶ ಮಾಡಿತ್ತು. ಇದೀಗ ಮತ್ತೆ ಭೀಮಾ ಪ್ರತ್ಯಕ್ಷವಾಗಿದ್ದು ಜನನಿಬಿಡ ಪ್ರದೇಶಕ್ಕೂ ದಾಂಗುಡಿ ಇಡ್ತಾ ಇದ್ದಾನೆ. ಇದರಿಂದ ನಗರ ನಿವಾಸಿಗಳಲ್ಲಿ ಆತಂಕ ಮನೆ ಮಾಡಿದೆ. ಇನ್ನು ಬೆಳೆ ನಾಶದಿಂದ ಕಂಗಾಲಾಗಿರುವ ರೈತರು ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಜೊತೆಗೆ ಕಾಡಾನೆಗಳ ಹಾವಳಿಗೆ ಬ್ರೇಕ್ ಹಾಕುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ 2024ಕ್ಕೆ ತಯಾರಿ ಜೋರಾಗಿ ನಡೀತಾ ಇದೆ. ಈಗಾಗಲೇ ಗಜಪಡೆಯಿಂದ ಮೈಸೂರು ನಗರದಲ್ಲಿ ಪರೇಡ್ ಶುರುವಾಗಿದೆ. ಇನ್ನು ಆನೆಗಳಿಗೆ ಇಂದಿನಿಂದ ಮರಳು ಮೂಟೆ ತಾಲೀಮು ಕೂಡ ಆರಂಭವಾಗಿದೆ. ಇವತ್ತಿನಿಂದ ಮರಳು ಮೂಟೆ ಹೊರಿಸುವ ಮೂಲಕ ಜಂಬೂ ಸವಾರಿಗೆ ಆನೆಗಳನ್ನು ತಯಾರಿ ಮಾಡಲಾಗ್ತಾ ಇದೆ. ಆನೆಗಳಿಗೆ ಮರಳು ಮೂಟೆ ಹೊರಿಸುವ ಮುನ್ನ ಕೋಡಿ ಸೋಮೇಶ್ವರ ದೇವಸ್ಥಾನದ ಮುಂದೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಮ್ದ, ತೊಟ್ಟಿಲು, ಹಗ್ಗ ಮತ್ತು ಮರಳು ಮೂಟೆಗೂ ಕೂಡ ಇದೇ ವೇಳೆ ಪೂಜೆಯನ್ನು ಮಾಡಲಾಯಿತು. ಡಾಕ್ಟರ್ IB ಪ್ರಭುಗೌಡ ನೇತೃತ್ವದಲ್ಲಿ ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು, ಲಕ್ಷ್ಮಿ, ವರಲಕ್ಷ್ಮಿ ಆನೆಗಳಿಗೂ ಸಹ ಪೂಜೆ ಮಾಡಲಾಯಿತು. ಇನ್ನು ಅರಮನೆಯಿಂದ ಸಯ್ಯಾಜಿರಾವ್ ರಸ್ತೆ, ಆಯುರ್ವೇದಿಕ್ ವೃತ್ತದ ಮೂಲಕ ಬಂಬು ಬಜಾರ್ ತಲುಪಿ ಹೈವೇ ಸರ್ಕಲ್ ಮೂಲಕ ದಸರಾ ಗಜಪಡೆ ಬನ್ನಿ ಮಂಟಪ ತಲುಪಲಿದೆ. ಅರಮನೆಯಿಂದ ಬನ್ನಿ ಮಂಟಪದವರೆಗೆ 5 ಕಿಲೋಮೀಟರ್ ತಾಲೀಮು ನಡೆಯಲಿದೆ. ಜಂಬೂ ಸವಾರಿಯ ದಿನ ಯಾವುದೇ ತೊಂದರೆಯಾಗದಿರಲಿ ಅಂತ ತಾಲೀಮು ನಡೆಸಲಾಗ್ತಾ ಇದೆ. ವೇಟ್ ತಾಲೀಮ್ ಏನಂತಂದರೆ ನಾಡಹಬ್ಬ ದಸರಾದಲ್ಲಿ ಜಂಬೂ ಸವಾರಿ ಹೊರುವಂಥ ಆನೆಗೆ ಅದಕ್ಕೆ ಏನು ನಾವು ಸ್ಟೆಮ್ನ ಬಿಲ್ಟ್ ಮಾಡೋ ಸಲುವಾಗಿ ಇನಿಷಿಯಲ್ ಸ್ಟೇಜ್ ಎಷ್ಟೇ ಎಕ್ಸ್ಪೀರಿಯನ್ಸ್ ಆನೆ ಇದ್ರೂ ಕೂಡ ನಾವು ಇನಿಷಿಯಲ್ ಸ್ವಲ್ಪ ವೇಟಿಂದ ಸ್ಟಾರ್ಟ್ ಮಾಡಿ ಅದಕ್ಕೆ 1000 kg ಅಪ್ ಟು 1000 kgವರೆಗೂ ನಾವು ವೇಟ್ ತಾಲೀಮನ್ನು ಮಾಡ್ತೀವಿ. ಇವತ್ತು ಅಭಿಮನ್ಯು, ಲಕ್ಷ್ಮಿ ಮತ್ತು ವರಲಕ್ಷ್ಮಿ ಈ 3 ಆನೆಗಳ ಇದು ಏನೋ ಜಂಬೂ ಸವಾರಿ ಏನು ಸಾಗುತ್ತೆ ಆ ಆನೆಗಳ ಸಾಗೋ ಇದಕ್ಕೆ ವೇಟ್ ತಾಲೀಮನ್ನು ಸ್ಟಾರ್ಟ್ ಮಾಡಿದ್ದೀವಿ. ಕಲಬುರಗಿ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಆರ್ಭಟ ಮುಂದುವರೆದಿದೆ. ಚಿಂಚೋಳಿ ತಾಲೂಕಿನ ವಿವಿಧೆಡೆ ಮಳೆ ಅವಾಂತರ ಸೃಷ್ಟಿಸಿದ್ದು ಚಿಕ್ಕನಿಂಗದಹಳ್ಳಿ ಗ್ರಾಮದ ಕೆರೆಯೊಂದು ಕೋಡಿ ಬಿದ್ದಿದೆ. ಇತ್ತ ಪಟಪಳ್ಳಿ ಗ್ರಾಮದ ಬಳಿ ನಾಲೆ ತುಂಬಿ ಹರಿಯುತ್ತಿದ್ದು ಗ್ರಾಮದ ಹಲವು ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಇನ್ನು ಹಲವೆಡೆ ಕೃಷಿ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ. ಇನ್ನು ಕಲಬುರಗಿಯ ಕಾಗಿಣ ನದಿ ಉಕ್ಕಿ ಹರಿಯುತ್ತಿದ್ದು ನದಿ ತಟದಲ್ಲಿನ ಉತ್ತರಾಧಿ ಮಠಕ್ಕೂ ಕೂಡ ಮಳೆ ನೀರು ನುಗ್ಗಿದ್ದು ಮಠದ ಮೂಲ ಬೃಂದಾವನ ಸಂಪೂರ್ಣ ಜಲಾವೃತವಾಗಿದೆ. ಬೀದರ್ನಲ್ಲಿಯೂ ತಡರಾತ್ರಿ ಸುರಿದ ಮಳೆಗೆ ಶಾಲೆಯ ಮೈದಾನವೆಲ್ಲ ಕೆರೆಯಂತಾಗಿದೆ. ನಿರಂತರವಾಗಿ ಮಳೆಯಾಗುತ್ತಿರೋದ್ರಿಂದ ಜನರು ಪರದಾಡ್ತಾ ಇದ್ದಾರೆ. ಜಿಲ್ಲೆ ಬೀದರ್ನಲ್ಲಿ ಬೆಳಗಿಂದ ಸತತವಾಗಿ ಧಾರಾಕಾರ ಮಳೆ ಸುರಿತಾ ಇರುವಂಥದ್ದು. ಹೀಗಾಗಿ ಒಂದು ರೀತಿಯ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿರುವಂಥದ್ದು. ಒಂದು ರೀತಿಯ ಅವಾಂತರಗಳು ಕೂಡ ಬೀದರ್ ನಗರದಲ್ಲಿ ಸೃಷ್ಟಿಯಾಗಿರುವಂಥದ್ದು. 3 ರಿಂದ 4 ಅಡಿ ನೀರು ನಿಂತು ಒಂದು ರೀತಿಯ ವಾಹನಸವರು ಹೈರಾಣ ಆಗಿದ್ದಾರೆ. ಬರ್ತಾ ಇರುವಂಥ ದೃಶ್ಯವನ್ನು ನೋಡ್ಬೋದು. ಆಟೋ ಸಂಪೂರ್ಣವಾಗಿ 3 ರಿಂದ 4 ಅಡಿ ನೀರಲ್ಲಿ ಯಾವ ರೀತಿ ಬರ್ತಾ ಇದೆ ಒಂದು ದೃಶ್ಯಗಳು ನೋಡ್ತಾ ಇರ್ಬೋದು. ಯಾವ ರೀತಿ ಸಂಪೂರ್ಣವಾಗಿ ಒಂದು ನೀರಲ್ಲಿ ಬರ್ತಾ ಇದೆ, ಅರಸಾಸ ಪಡ್ತಾ ಇದ್ದಾರೆ ಅನ್ನೋದು ಇದು ಪ್ರಮುಖ ಒಂದು ರೀತಿಯ ಬೀದರ್ ಟು ಕಲಬುರಗಿಯ ಪ್ರಮುಖ ರಸ್ತೆಯಲ್ಲಿ ಯಾವ ರೀತಿ ಒಂದು 3 ರಿಂದ 4 ಅಡಿ ನೀರು ನಿಂತಿದೆ ಅನ್ನುವಂಥ ದೃಶ್ಯಗಳು ನೋಡ್ಬೋದು. ಆಟೋಗಳು ಯಾವ ರೀತಿ ಅರಸಾಸ ಪಟ್ಟು ಬರ್ತಾ ಇರುವಂಥದ್ದು, ವಾಹನ ಸವಾರರು ಕೂಡ ಯಾವ ರೀತಿ ಅರಸಾಸ ಪಟ್ಟು ಬರ್ತಾ ಇದ್ದಾರೆ. ಇದು ಪ್ರಮುಖ ರಸ್ತೆಯಲ್ಲಿ ಬೆಳಗಿಂದ ಏನೋ ಧಾರಾಕಾರ ಮಳೆ ಆಗ್ತಿದೆ. ಹಾಗಾಗಿ ಒಂದು ರೀತಿಯ ಪ್ರಮುಖ ರಸ್ತೆಯಲ್ಲಿ ಪ್ರಮುಖ ರಸ್ತೆ ನೋಡ್ಬೋದು ಯಾವ ರೀತಿ ಕೆರೆ ಅಂತ ಆಗಿರುವಂಥದ್ದು.
ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಗ್ರಾಮದಲ್ಲಿ ಶವ ಸಂಸ್ಕಾರಕ್ಕೆ ಗ್ರಾಮಸ್ಥರು ಪರದಾಡಿದ ಘಟನೆ ನಡೆದಿದೆ. ಸ್ಮಶಾನಕ್ಕೆ ಹೋಗಲು ಸರಿಯಾದ ರಸ್ತೆಯ ವ್ಯವಸ್ಥೆ ಇಲ್ಲದೆ ಇಲ್ಲಿನ ಜನರು ನರಕವನ್ನ ಅನುಭವಿಸುತ್ತಿದ್ದಾರೆ. ಭದ್ರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಈ ಗ್ರಾಮದಲ್ಲಿ ಯಾರೇ ಮೃತಪಟ್ಟರು ಇದೇ ಪರಿಸ್ಥಿತಿ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಕಳೆದ 2 ದಿನಗಳಿಂದ ಮಳೆಯಾಗ್ತಾ ಇರುವುದರಿಂದ ಇಂತಹ ಅವ್ಯವಸ್ಥೆ ಇರುವ ರಸ್ತೆಯಲ್ಲಿ ಶವ ಸಂಸ್ಕಾರ ಮಾಡುವುದು ಕಷ್ಟವಾಗ್ತಿದೆ. ಕಳೆದ 25 ವರ್ಷಗಳಿಂದಲೂ ಕೂಡ ಇದೇ ಅವ್ಯವಸ್ಥೆಯಲ್ಲಿ ಜೀವಿಸುತ್ತಿದ್ದೇವೆ ಅಂತ ಹೇಳಿ ಜನಪ್ರತಿನಿಧಿಗಳ ವಿರುದ್ಧ ಹಿಡಿ ಶಾಪವನ್ನ ಹಾಕ್ತಿದ್ದಾರೆ. ಇಲ್ಲಿನ ಅವ್ಯವಸ್ಥೆ ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಇದೊಂದು ವಿಡಿಯೋ ಸಾಕಷ್ಟೇ. ಕೆಸರುಗದ್ದೆ ಅಂತಾಗಿರುವ ಮಣ್ಣಿನ ರೋಡ್ ನಲ್ಲಿ ಹೆಗಲ ಮೇಲೇನೆ ಶವವನ್ನ ಹೊತ್ಕೊಂಡು ಜೀವ ಭಯದಲ್ಲಿ ಬರ್ತಾ ಇದ್ದಾರೆ. ಒಂದು ವೇಳೆ ಅಲ್ಲಿದ್ದವರಲ್ಲಿ ಯಾರಾದ್ರೂ ಒಬ್ರು ಕಾಲು ಜಾರಿ ಬಿದ್ರೆ ಏನ್ ಕಥೆ? ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿನ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳಿ ಜನರು ಆಗ್ರಹಿಸಿದ್ದಾರೆ. ತೆಲುಗು ಸ್ಟಾರ್ ನಟ ಜೂನಿಯರ್ ಎನ್ಟಿಆರ್ ಕುಟುಂಬ ಕೊಲ್ಲೂರು ಮೂಕಾಂಬಿಕೆಯ ದೇಗುಲಕ್ಕೆ ಭೇಟಿ ಕೊಟ್ಟು ದೇವಿಯ ದರ್ಶನ ಪಡೆದಿದೆ. ಕರಾವಳಿ ಜಿಲ್ಲೆಯ ಉಡುಪಿಯ 2ನೇ ದಿನದ ಪ್ರವಾಸದಲ್ಲಿರುವ ತಾರಕ್ ರಾಮ್ ಮಧ್ಯಾಹ್ನ ಮಹಾಪೂಜೆಯಲ್ಲಿ ಭಾಗಿಯಾಗಿ ಕೊಲ್ಲೂರಮ್ಮನ ದರ್ಶನ ಪಡೆದಿದ್ದಾರೆ. ಈ ವೇಳೆ ನಟ ರಿಷಬ್ ಶೆಟ್ಟಿ, ಕೆಜಿಎಫ್ ಡೈರೆಕ್ಟರ್ ಪ್ರಶಾಂತ್ ನೀಲ್ ಕುಟುಂಬವೂ ಕೂಡ ಜೊತೆಗಿತ್ತು. ಲಾಫಿಂಗ್ ಬುದ್ಧ ನಟ ಪ್ರಮೋದ್ ಶೆಟ್ಟಿ ಸಹ ಜೊತೆಯಾಗಿದ್ರು. ದೇವಸ್ಥಾನದ ವತಿಯಿಂದ ತೆಲುಗು ಸ್ಟಾರ್ ನಟನಿಗೆ ಸನ್ಮಾನ ಮಾಡಲಾಯಿತು. ಬಳಿಕ ಮಾತನಾಡಿದ ತಾರಕ್ ರಾಮ್, ಕೊಲ್ಲೂರು ದೇವಿಯ ದರ್ಶನ ತುಂಬಾ ಚೆನ್ನಾಗಾಯಿತು. ದರ್ಶನ ಮಾಡಿಸಿದ್ದಕ್ಕೆ ರಿಷಬ್ಗೆ ತುಂಬಾ ಧನ್ಯವಾದಗಳು. ರಿಷಬ್ ಶೆಟ್ಟಿ ಅವರೇ ಕಾಂತಾರ ಫ್ರೀಕ್ವೆಲ್ ಬಗ್ಗೆ ಪ್ಲಾನ್ ಮಾಡಬೇಕು. ಅವರು ಏನ್ ಪ್ಲಾನ್ ಮಾಡಿದ್ರು ನಾನು ರೆಡಿ ಅಂತ ಹೇಳಿದ್ರು. ಇದೇ ವೇಳೆ ನಟ ದರ್ಶನ್ ಪ್ರಕರಣದ ವಿಚಾರವಾಗಿ ಪ್ರತಿಕ್ರಿಯಿಸಲಿಕ್ಕೆ ಹಿಂದೇಟನ್ನ ಹಾಕಿದ್ರು. ತುಂಬ ಚೆನ್ನಾಗಾಯ್ತು. ದರ್ಶನ ಮಾಡಿಸೋದಕ್ಕೆ ರಿಷಬ್ ಅವರಿಗೆ, ಆಮೇಲೆ ದೇವ್ರಿಗೆ ಎಲ್ಲರಿಗೂ ಧನ್ಯವಾದಗಳು. ದೇವಸ್ಥಾನದಲ್ಲಿ ನಾನೇನು ಹೇಳಲ್ಲ, ಅದವರೇ ಪ್ಲಾನ್ ಮಾಡಬೇಕು. ಅವ್ರು ಯಾವಾಗಲೂ ಪ್ಲಾನ್ ಮಾಡಿದ್ರು ನಾನು ರೆಡಿ. ಲಾಫಿಂಗ್ ಬುದ್ಧಾಗಿ ಪ್ರಮೋದ್ ಶೆಟ್ಟಿ ಕೇಳಬೇಕು. ಥ್ಯಾಂಕ್ ಯು ಸೋ ಮಚ್. ತುಂಬ ದೊಡ್ಡ ಯಶಸ್ಸಾಗಿದೆ. ಶೆಟ್ರಿಗೆ ಬೆಸ್ಟ್ ವಿಶಸ್. ಹಾಗೆ ದೇವಿದು ದರ್ಶನ ಮಾಡ್ಕೊಂಡು ಆಶೀರ್ವಾದ ತೊಗೊಳಕ್ಕೆ ಬಂದಿದ್ದಾರೆ. ಶೆಟ್ರಿಗೆ ಕೇಳಬೇಕು ಏನಿಸ್ತಿದೆ ಎಕ್ಸ್ಪೀರಿಯನ್ಸ್. ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸುವ ವಿದ್ಯಾಮಂದಿರ ಪಿಜಿ ಶೈಕ್ಷಣಿಕ ಮೇಳದ 3ನೇ ಆವೃತ್ತಿಯ ಕೊನೆಯ ದಿನವಾದ ಇಂದು ಯಶಸ್ವಿಯಾಗಿ ತೆರೆಬಿದ್ದಿದೆ. ಭಾನುವಾರ ರಜೆ ದಿನವಾದರೂ ಉತ್ಸಾಹದಿಂದ ಮೇಳದಲ್ಲಿ ಭಾಗಿಯಾದ ಪೋಷಕರು ಮತ್ತು ವಿದ್ಯಾರ್ಥಿಗಳು ಮೇಳದ ಉಪಯೋಗವನ್ನ ಪಡೆದುಕೊಂಡರು. ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಆಗಮಿಸಿ ತಮ್ಮಲ್ಲಿದ್ದ ಹಲವು ಗೊಂದಲಗಳಿಗೆ ಸೂಕ್ತ ಮಾಹಿತಿಯನ್ನ ಪಡೆದು ಸಂತಸಗೊಂಡರು. ಜೊತೆಗೆ ಉಜ್ವಲ ಭವಿಷ್ಯಕ್ಕೆ ಯಾವ ಕಾಲೇಜು, ಕೋರ್ಸ್ ಉತ್ತಮ ಎಂಬುದರ ಬಗ್ಗೆ ಮಾಹಿತಿಯನ್ನ ಪಡೆದರು. ಇನ್ನು ಪೋಷಕರು ಕೂಡ ಶೈಕ್ಷಣಿಕ ಮೇಳದ ಬಗ್ಗೆ ಮಾತನಾಡಿ, ಒಂದೇ ಕಡೆ ಇಷ್ಟೊಂದು ಆಯ್ಕೆ ಸಿಕ್ಕಿರೋದು ನಿಜಕ್ಕೂ ಸಂತೋಷ. ಇಷ್ಟೆಲ್ಲ ಕಾಲೇಜುಗಳಿಗೆ ಭೇಟಿ ನೀಡಬೇಕಾದ್ರೆ ಸಮಯ, ಹಣ ಹೆಚ್ಚು ವ್ಯರ್ಥವಾಗುತ್ತೆ. ಆದರೆ ಪಬ್ಲಿಕ್ ಟಿವಿ ಅದೆಲ್ಲ ಹೊರೆಯನ್ನ ಇಳಿಸುವ ಸಲುವಾಗಿ ಇಂತಹ ದೊಡ್ಡ ಆಯ್ಕೆಗಳನ್ನ ನಮ್ಮ ಮುಂದೆ ಇಟ್ಟಿದೆ ಅಂದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಭಾಗಿಯಾದ 14 ಅದೃಷ್ಟಶಾಲಿ ವಿಜೇತರಿಗೆ ಲಕ್ಕಿ ಡಿಪ್ ಮೂಲಕ ಚಿನ್ನದ ನಾಣ್ಯವನ್ನ ನೀಡಲಾಯಿತು. ಚೆನ್ನಾಗಿದೆ ಸರ್. ಫಸ್ಟ್ ಟೈಮ್ ಬರ್ತಾ ಇರೋದು. ಬಿಕಾಸ್ ಐ ಡಿಡ್ ನಾಟ್ ಅಟೆಂಡ್. ಡಿಗ್ರಿನೂ ಮಾಡಿಲ್ಲ, ಸೆಕೆಂಡ್ PU ಕೂಡ ನನಗೆ ಬಂದಿರಲಿಲ್ಲ ಕೌನ್ಸಿಲಿಂಗ್. ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು. ಇಟ್ ವಾಸ್ ಗುಡ್. ಬಿಕಾಸ್ ಎಲ್ಲ ಕಾಲೇಜು ಒಂದೇ ಕಡೆ ಸಿಗೋದು ತುಂಬ ಕಷ್ಟ. ಸೊ ನಾವು ಇಲ್ಲಿ ಬಂದಿದ್ದಕ್ಕೆ ಎಲ್ಲರೂ ಲೈಕ್ ಎಲ್ಲ ಕಾಲೇಜು ಸಿಕ್ಕಿದೆ. ಐ ಆಮ್ ವೆರಿ ಹ್ಯಾಪಿ. ಆ್ಯಕ್ಚುಲಿ ನಾವು ಕಾಲೇಜ್ ಹೋಗ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಬಟ್ ಇದರಿಂದ ಎಲ್ಲ ಕಾಲೇಜು ನಾವು ವಿಸಿಟ್ ಮಾಡ್ಬೋದು. ಅದರಿಂದ ನಮಗೊಂದು ಒಳ್ಳೆ ಯೂಸ್ಫುಲ್ ಇದೆ. ಇವ್ರನ್ನೇ ಕರ್ಕೊಂಡೋಗಿ ವರ್ಕ್ ಜಾಬ್ ಬಿಟ್ಟು ಬೇರೆ ಕಡೆ ಹೋಗ್ಬೇಕಂದ್ರೆ ಭಾರಿ ಕಷ್ಟ. ಚೆನ್ನಾಗಿದೆ, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಚೆನ್ನಾಗಿದೆ, ಖುಷಿ ಆಯಿತು.